ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತ ಒಂದಷ್ಟು ಘಟನೆಗಳು ನಡೆದಿದೆ. ಛಲವಾದಿ ನಾರಾಯಣಸ್ವಾಮಿ ಕಾರಿಗೆ ಕಾಂಗ್ರೆಸ್ನವರು ಮುತ್ತಿಗೆ ಹಾಕಿದ್ದಾರೆ. ಕಾಂಗ್ರೆಸ್ ಕೋಟೆಯಲ್ಲಿ ಕಮಲ ಕಲಿಗಳು ಹೋರಾಟವನ್ನ ಮಾಡ್ತಾ ಇದ್ರು. ಇವತ್ತು ಬಿಜೆಪಿ ನಾಯಕರಿಂದ ಕಲಬುರಗಿ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ರಿಪಬ್ಲಿಕ್ ಕಲಬುರಗಿ ಅಂತ ಆರೋಪಿಸಿ ಹೋರಾಟವನ್ನ ನಡೆಸಲಾಗ್ತಾ ಇತ್ತು. ಅಂದ್ರೆ ಬಿವೈವಿ ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿ ಚಲೋವನ್ನ ನಡೆಸಲಾಗ್ತಾ ಇತ್ತು. ಕಲಬುರಗಿ ಡಿಸಿ ಕಚೇರಿ ಮುಂಭಾಗದಲ್ಲಿ ನಡೆದಂತಹ ಪ್ರೊಟೆಸ್ಟ್ ಇದು. ಈ ಹೋರಾಟದಲ್ಲಿ ಶಾಸಕರು, ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಈಗ ಛಲವಾದಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದ್ರೆ ಆ ಒಂದು ಹೇಳಿಕೆ, ನಾಯಿಗೆ ಹೋಲಿಸಿ ಒಂದು ವಿಚಾರವನ್ನ ಮಾತನಾಡಿದ್ರು. ಆ ವಿಚಾರವಾಗಿ ಇವತ್ತು ನಡೆದಂಥ ಈ ಪ್ರೊಟೆಸ್ಟ್ನಲ್ಲಿ ಶಾಸಕರು, ಪರಿಷತ್ ಸದಸ್ಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾಕೆ ಈ ಒಂದು ಪ್ರತಿಭಟನೆಯ ಹಿಂದಿನ ಕಾರಣ ಏನು ಅಂತಂದ್ರೆ, ಖರ್ಗೆ ಕುಟುಂಬದ ವಿರುದ್ಧ ಛಲವಾದಿಯವರು ನಾಲಿಗೆಯನ್ನ ಹರಿಬಿಟ್ಟಿದ್ರು. ಮೋದಿಯನ್ನ ಟೀಕಿಸಿದ್ದಂಥ ಖರ್ಗೆಯನ್ನ ನಾಯಿಗೆ ಹೋಲಿಸಿ ಎಡವಟ್ಟು ಮಾಡಿಕೊಂಡಿದ್ರು. ಹೀಗಾಗಿ ಛಲವಾದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಬಹಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಕಾರನ್ನ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯಪಾಲರಿಗೆ ರಾಜ್ಯ ಬಿಜೆಪಿ ನಿಯೋಗ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಇಲ್ಲಿ ಒಂದು ಖರ್ಗೆ ಕುಟುಂಬದ ವಿರುದ್ಧ ಏನು ಪದವನ್ನ ಬಳಸಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಬಹಳ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ಕಾರನ್ನು ತಡೆದಿದ್ದಾರೆ. ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಮೋದಿಯನ್ನ ಟೀಕಿಸುವ ಭರದಲ್ಲಿ ಖರ್ಗೆಯನ್ನ ನಾಯಿ ಅಂತೇಳಿ ಜರೆದಿದ್ರು. ಈ ಕಾರಣಕ್ಕಾಗಿ ಶುರುವಾಗಿರುವಂಥ ಫೈಟ್ ಇದು. ಛಲವಾದಿ ನಾರಾಯಣಸ್ವಾಮಿಗೆ ಘೇರಾವ್ ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ನಿಗಿ ಅಂತ ಕೆಂಡ ಕಾರ್ತಾ ಇದೆ. ವಿರೋಧ ಪಕ್ಷದ ನಾಯಕರನ್ನ ಶಾಡೋ ಸಿಎಂ ಅಂತಾರೆ. ಛಲವಾದಿಯ ಮೇಲೆ ದೌರ್ಜನ್ಯ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಕಲಬುರಗಿಯಲ್ಲಿ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ನಾಯಕರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊನ್ನೆ ದಿನ ಛಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ನಿಮ್ಮ ಕಾರ್ಯಕರ್ತರು ನಿಮ್ಮ ಪುಡಾರಿಗಳ ಮೂಲಕ ಮಾಡಿಸಿದ್ರಲ್ಲ. ಯಾಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅದಕ್ಕೋಸ್ಕರ ನೀವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ, ದಲಿತ ಕುಟುಂಬದಿಂದ ಬಂದಿದ್ದಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಿಮಗೆ ಧೈರ್ಯ ಇದ್ದಿದ್ರೆ ಪ್ರಶ್ನೆ ಮಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ಮಾತಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ವಜಾ ಮಾಡಿ ಅಂತ ಕೇಳ್ತಾ ಇದ್ರಿ. ನಾವು ಧೈರ್ಯ ಇರೋರು ನಾವು ಮಾತಾಡಿದ್ದೇವೆ. ನಾವು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ಹುಲಿಯಂತೆ ಗರ್ಜಿಸೋರು ನಾವಿದ್ದೇವೆ. ಮಾತೇ ಆಡದೆ ಬಾಯಿ ಮುಚ್ಕೊಂಡಿದ್ದವರು ನೀವು. ಜನ ತೀರ್ಮಾನ ಮಾಡ್ತಾರೆ ಹುಲಿ ಯಾವುದು ಇಲಿ ಯಾವುದು ಅಂತ ಹೇಳಿ. ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ, ಇಡೀ ಕಲಬುರಗಿ ಜನತೆ ಇದ್ದೀವಿ ಅನ್ನುವ ಸಂದೇಶವನ್ನ ಕೊಡೋದಕ್ಕೆ ಈ ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಂದ್ಸರಿ ಮುಷ್ಟಿಕಟ್ಟು ಹೇಳಿ ನೋಡಿ. ಒಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ಆಕ್ರೋಶ ಹೊರ ಹಾಕ್ತಾ ಇದೆ. ಮತ್ತೊಂದ್ ಕಡೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಈ ಹೇಳಿಕೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್ಲ, ಆಫ್ ಮೆಂಟ್ಲಾ? ಈಗ ಮೆಂಟ್ಲಾದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು, ಆಫ್ ಮೆಂಟ್ಲಾದ್ರೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಮೆಂಟಲ್ ಆದ್ರೆ ನಿಮಾನ್ಸ್ಗೆ ಕಳಿಸಿ ಚಿಕಿತ್ಸೆ ಕೊಡಿಸ್ಬೋದು, ಆದ್ರೆ ಛಲವಾದಿ ಆಫ್ ಮೆಂಟಲ್ ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ. ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಆ ಪದನ ವಾಪಸ್ ತಗೊಂಡ್ಬಿಡು ಅಂದಾಗ
ಅವ್ರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತಾರೆ, ಮತ್ತೆ ವಾಪಸ್ ಬಂದು ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ. ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು, ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ. ಮತ್ತೆ ಕ್ಷಮೆ ಕೇಳಿದ್ರು, ಈಗ ನಾರ್ಮಲ್ ಅಂದ್ಕೊಂಡೆ. ಈಗ ಹಕ್ಕುಚ್ಯುತಿ ಮಂಡಿಸಿ ಗುಲ್ಬರ್ಗಾಗ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ, ನಾನೀಗ ಆಫ್ ಮೆಂಟಲ್ ಅನ್ಕೊತಾ ಇದ್ದೀನಿ. ಮೆಂಟಲ್ ಆದರೆ ನಿಮಾನ್ಸಿಗೆ ಕಳಿಸಿ, ಬೇಕು ಅಂದರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ, ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು. ಈ ಆಫ್ ಮೆಂಟಲ್ ಆದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲಿ. ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದ್ ಕಡೆ ನಾಯಿ ಅನ್ನುವಂಥ ಪದವನ್ನು ಬಳಸಿದ್ದಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲೇ ಟಾಕ್ ವಾರ್ ನಡೀತಾ ಇದೆ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಆಕ್ರೋಶ, ಮತ್ತೊಂದು ಕಡೆ ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಸೊ ಟಾಕ್ ವಾರ್ ಮುಂದುವರಿತಾ ಇದೆ, ಕಡಿಮೆ ಆಗುವಂತ ಲಕ್ಷಣ ಯಾವುದು ಕಾಣಿಸ್ತಾ ಇಲ್ಲ. ಎಸ್ ಪ್ರಭು, ಮೊನ್ನೆ ಅಷ್ಟೇ ಏನು ಕಲಬುರಗಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಕಾರನ್ನು ಕೂಡ ತಡೆಯಲಾಗುತ್ತೆ. ತದನಂತರ ಅವರ ಕಾರಿಗೆ ಮಸಿ ಬಳಿತಕ್ಕಂಥ ಕೆಲಸ ಕೂಡ ಅಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಇದು ನಡೆಯೋದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋದ್ರೆ, ಛಲವಾದಿ ಅವರು ಕೊಟ್ಟಂತ ಆ ಒಂದು ಹೇಳಿಕೆ, ಅಂದ್ರೆ ಆನೆ ಮತ್ತೆ ನಾಯಿಯನ್ನ ಹೋಲಿಸ್ತಾ ಹೋಗ್ತಾರೆ. ಅದ್ರಲ್ಲಿ ನಾಯಿಯನ್ನ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೋಲಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಆ ಬೆಂಬಲಿಗರು ಬಂದು ಇವರ ಕಾರಿಗೆ ಮಸಿ ಬಳಿತಕ್ಕಂಥ ಕೆಲಸ ಹಾಗೂ ಇವರಿಗೆ ಹೊರಗೆ ಬಿಡೋದಿಲ್ಲ. ತದನಂತರ ಇದರನ್ನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಾ ಬಿಜೆಪಿ ನಾಯಕರು ಎಲ್ಲರೂ ಕೂಡ ರಾಜಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರ ಕದ ಕೂಡ ತಟ್ಟಿ ಅಲ್ಲೂ ಕೂಡ ಇದ್ರ ವಿರುದ್ಧ ದೂರು ನೀಡ್ತಾರೆ. ಅಂದ್ರೆ ಯಾವ ರೀತಿಯಾಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ, ಕಲಬುರಗಿ ಜಿಲ್ಲೆ ಅಲ್ಲ, ಅದು ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಂತ ಒಂದ್ ರೀತಿಯಾಗಿ ಆರೋಪ ಮಾಡಿ ರಾಜ್ಯಪಾಲರಿಗೆ ದೂರು ನೀಡ್ತಾ ಹೋಗ್ತಾರೆ. ಮತ್ತೆ ತದನಂತರ ನಿನ್ನೆ ಅಷ್ಟೇ MLC-ಗಳು ಕೂಡ ಅಷ್ಟೇ ಇಲ್ಲಿ ಹಕ್ಕುಚ್ಯುತಿ ಆಗಿದೆ, ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು MLC-ಗಳು ಬಿಜೆಪಿಯ ಒಂದು 5-6 MLC-ಗಳು ಹೋಗಿ ಸಭಾಪತಿ ಕಚೇರಿಗೂ ಕೂಡ ಅಲ್ಲಿ ಕೂಡ ಮನವಿ ಪತ್ರವನ್ನು ಕೊಡ್ತಾರೆ. ಈ ರೀತಿ ಹಕ್ಕುಚ್ಯುತಿ ಮಾಡಿದರೆ ಒಬ್ರು ಸಚಿವರಾಗಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ರೆ, ತದನಂತರ ಇವತ್ತು ಮುಂದುವರೆದ ಭಾಗವಾಗಿ ಬಿಜೆಪಿ ನಾಯಕರು ನೇರವಾಗಿ ಕಲಬುರಗಿ ಚಲೋ ಮಾಡಿ ಕಲಬುರಗಿಯಲ್ಲೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲಿ ನೇರವಾಗಿ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಮತ್ತೆ ಖರ್ಗೆ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ನ ವಿರುದ್ಧ ಆಗಿರ್ಬೋದು, ಎಲ್ಲಾ ನಾಯಕರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲಿ ಗಮನಿಸ್ತಾ ಹೋದ್ರೆ ವಿಜೇಂದ್ರ ಅವರು ಹೇಳ್ತಕ್ಕಂಥದ್ದು, ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಕ್ಕಂಥದ್ದು, ಒಂದು ಬಡ ಕುಟುಂಬದಿಂದ ಬಂದಂತ ನಾನು ಛಲವಾದಿ ನಾರಾಯಣ ಸ್ವಾಮಿ ಆಗಿದ್ದೀನಿ, ಇವರ ರೀತಿ ನಾನು ಗೋಲ್ಡನ್ ಸ್ಪೂನ್ ಬಾರ್ನ್ ಆಗಿಲ್ಲ, ನಾನು ಎಲ್ಲವನ್ನು ನಾನು ಅನುಭವಿಸಿ ಬಂದಿದ್ದೀನಿ, ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ ಅಂತ ನನ್ನ ಬೆಳವಣಿಗೆ ಸಹಿಸೋದಿಕ್ಕಾಗ್ತಿಲ್ಲ ಇಲ್ಲಿ ಕಾಂಗ್ರೆಸ್ನವರಿಗೆ, ಆ ರೀತಿ ಹಾಗಾಗಿ ಈ ರೀತಿ ವರ್ತನೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ. ಮತ್ತೆ ಬೇರೆ ಬೇರೆ ರೀತಿಯಾಗಿ ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ಲಿ ಹದಗೆಟ್ಟಿದೆ ಮತ್ತು ಗುಂಡಾಗಿರಿ ಕೂಡ ಜಾಸ್ತಿ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇಲ್ಲೂ ಕೂಡ ಗುಂಡಾಗಿರಿ ಜಾಸ್ತಿ ಆಗಿದೆ ಅಂತ ಆ ಆರೋಪಗಳು ಮಾಡ್ತಾ ಇದ್ರೆ, ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ನೇರವಾಗಿ ಕಲಬುರಗಿ ಚಲೋ ಮಾಡಿ ಅಲ್ಲಿ ಆರೋಪಗಳನ್ನ ನಡೆಸ್ತಾ ಹೋದ್ರೆ, ಇಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಕೌಂಟರ್ ಆರೋಪವನ್ನು ಎಲ್ಲ ಬಿಜೆಪಿ ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೊಟ್ಟಂತ ಇದ್ದೇನು ಅಂದ್ರೆ, ಇಲ್ಲಿ ಮಾತಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಂದ್ರೆ, ಅಲ್ಲಿ ಯಾವ ನಾಯಕರು ಶ್ರೀರಾಮುಲು ಆಗಿರ್ಬೋದು, CT ರವಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಯಾವ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಕೌಂಟರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಮಾತನಾಡ್ತಾ ಹೋದ್ರೆ, ಅವರಿಗೆ 2 ನಾಲಿಗೆ ಇದೆ, ಅಲ್ಲೊಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ ಅಂತ ಛಲವಾದಿ ಅವರಿಗೆ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರೆ. ಮತ್ತೆ CT ರವಿ ಪ್ರಕರಣದಲ್ಲಿ, ಬೆಳಗಾವಿ ಪ್ರಕರಣದಲ್ಲಿ ಯಾಕೆ ಇಲ್ಲಿವರೆಗೂ ಕೂಡ FSLಗೆ ಹೋಗಿ ವಾಯ್ಸ್ ಸ್ಯಾಂಪಲ್ ಅನ್ನ ಕೊಡ್ಲಿಲ್ಲ CT ರವಿ ಅವರು, ಮತ್ತೆ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಕ್ಕಂಥ ಏನಿತ್ತು ಅಂತ ಅವ್ರಿಗೆ ಕೂಡ ಪ್ರಶ್ನೆ ಮಾಡಿದ್ರೆ. ಮತ್ತೆ ಅಕ್ಕಿ ಕಳ್ಳನಿಗೆ ಇಲ್ಲಿ ಬಿಜೆಪಿ ಅವರು ಟಿಕೆಟ್ ಕೊಡ್ತಾರೆ, ಮತ್ತೆ ಮುನಿರತ್ನಾಬಿ ಅವರಿಗೆ ಬಿಜೆಪಿ ಅವರು ಟಿಕೆಟ್ ಕೊಡ್ತಾರೆ. ಇದೆಲ್ಲ ಯಾವ ರೀತಿಯಾಗಿ ಬಿಜೆಪಿ ಅವರ ವರ್ತನೆ ಸರಿ ಇದೆ ಅಂತ ಕಂಪ್ಲೀಟ್ಲಿ ಬಿಜೆಪಿ ಅವರ ವಿರುದ್ಧ ಆಕ್ರೋಶವನ್ನ ಪ್ರಿಯಾಂಕ್ ಖರ್ಗೆ ಅವರು ಹಾಕಿದ್ರೆ. ಮತ್ತೆ ಇನ್ನೊಂದು ಕಡೆ ಈ ಕಡೆ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದ್ ಕಡೆ ಕಂಪ್ಲೀಟ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಮೊದಲು ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಲಿ, ಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ರೆಫರೆನ್ಸ್ ನಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ರೆ. ಎಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ, ಕಲಬುರಗಿಯ ಪ್ರಕರಣದಲ್ಲಿ ಕಂಪ್ಲೀಟ್ಲಿ ಟಾಕ್ ವಾರ್ 2 ಪಕ್ಷಗಳ ಮಧ್ಯೆ ನಿಂತಿಲ್ಲ ಅಂತಾನೆ ಹೇಳ್ಬೋದು ಪ್ರಭು. ಮತ್ತೆ ಈ ಪ್ರಕರಣದ ಬಗ್ಗೆ ಇನ್ನೂ ಗಂಭೀರವಾಗಿ ಗಮನಿಸ್ತಾ ಹೋದ್ರೆ, ಬಿಜೆಪಿ ನಾಯಕರು ಕಲಬುರಗಿಯಲ್ಲ ಮಾತ್ರವಾಗಿ ನಾವು ಸೀಮಿತವಾಗಿರಲ್ಲ, ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೂ ಇಲ್ಲೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿಯಾಗಿ ಸರಿ ಇದೆ? ಇವ್ರು ಮಾತ್ರ ಮೋದಿಯ ವಿರುದ್ಧ ಮಾತಾಡ್ಬೋದು, ನಾವು ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡಬಾರದು ಅಂತ ಬಿಜೆಪಿ ಅವ್ರು ಡಿಫೆಂಡ್ ಮಾಡ್ಕೋತಿದ್ರೆ, ನಾವು ಪ್ರಶ್ನೆ ಮಾಡಿರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕಾಂಗ್ರೆಸ್ ಅವ್ರು ಡಿಫೆಂಡ್ ಮಾಡ್ಕೋತಿದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.